ಈಗ ಬುರುಡೆ ಕೇಸ್ ವಿಚಾರಕ್ಕೆ ಬರೋಣ. ಧರ್ಮಸ್ಥಳ ಬುರುಡೆ ಕೇಸ್ ಸಂಬಂಧ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಒಬ್ಬೊಬ್ಬರಾಗೆ ಕರೆದು ವಿಚಾರಣೆಯನ್ನ ಮಾಡಿ ಕಳಿಸ್ತಾ ಇದ್ದಾರೆ. ಈಗ ಈ ಎಸ್ಐಟಿ ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಸಂಗ್ರಹವಾಗ್ತಾ ಇದ್ದಾವೆ. ಕಳೆದ 6 ದಿನಗಳಿಂದ ಯೂಟ್ಯೂಬರ್ಸ್ಗಳಿಗೆ ಎಸ್ಐಟಿ ಫುಲ್ ಗ್ರಿಲ್ ಮಾಡ್ತಾ ಇದೆ. ಪ್ರಮುಖವಾದ ಯೂಟ್ಯೂಬರ್ಸ್ಗಳು ಕೇರಳದ ಮನಾಫ್, ಅಭಿಷೇಕ್ ಇವರಿಬ್ಬರ ವಿಚಾರಣೆಯನ್ನ ಕಂಪ್ಲೀಟ್ ಮಾಡಿದೆ ಎಸ್ಐಟಿ ಟೀಮ್. ಯೂಟ್ಯೂಬರ್ಸ್ಗಳಾದ ಮನಾಫ್, ಅಭಿಷೇಕ್ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದೆ ಎಸ್ಐಟಿ ಟೀಮ್. ಅವರ ವಿಚಾರಣೆಯನ್ನ ಮುಗಿಸಿ ಕಳಿಸಿದ್ದಾರೆ. ಇಫ್ ಇನ್ ಕೇಸ್ ಅಗತ್ಯ ಬಿದ್ದರೆ ಮತ್ತೆ ಕರೆದಾಗ ವಿಚಾರಣೆಗೆ ಬನ್ನಿ ಅಂತ ಎಸ್ಐಟಿ ಸೂಚನೆ ಕೊಟ್ಟಿದೆ. ಧರ್ಮಸ್ಥಳ ಬುರುಡೆ ವಿಚಾರವಾಗಿ ಒಂದಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ಹಿನ್ನೆಲೆಯಲ್ಲಿ ಅವರನ್ನ ನೋಟಿಸ್ ಕೊಟ್ಟು ಕರೆಸಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ತನಿಖಾಧಿಕಾರಿಗಳು. ಅವರು ಹೇಳಿದಂತಹ ವಿಷಯಗಳು, ವಿಡಿಯೋದಲ್ಲಿ ಹಂಚಿಕೊಂಡಿರುವಂತಹ ಮೆಸೇಜಸ್ಗಳು ಜೊತೆಗೆ ವಿಷಯಗಳು ಎಲ್ಲವೂ ಕೂಡ ಎಲ್ಲಿಂದ ಸಿಕ್ತು, ಯಾರು ನಿಮಗೆ ಮಾಹಿತಿ ಕೊಟ್ಟಿದ್ದು, ನಿಮ್ಮ ಬಳಿ ದಾಖಲೆ ಇದೆಯಾ, ನೀವು ಹೀಗೆ ಹೇಳ್ತಾ ಇದ್ದೀರಲ್ವಾ ಹಿಂಗಾಗಿದೆ ಅಂತ, ಅದಕ್ಕೆ ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ, ದಾಖಲೆ ಇದೆಯಾ, ಇದ್ರೆ ಅದನ್ನು ಕೊಟ್ಟವ್ರು ಯಾರು, ಇಲ್ಲ ಅಂತಂದರೆ ಹಿಂಗೇಳು ಅಂತ ಹೇಳಿಕೊಟ್ಟವ್ರು ಯಾರು. ಇದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನು ಯೂಟ್ಯೂಬರ್ಸ್ಗಳಿಂದ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ಸೊ ವಿಚಾರಣೆ ಮುಗಿಸಿ ಕಳಿಸಿ ಅಗತ್ಯ ಬಿದ್ದರೆ ಮತ್ತೆ ಬನ್ನಿ ಅಂತ ಸೂಚನೆ ಕೊಟ್ಟು ಕಳಿಸಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಈಗ ಆಲ್ರೆಡಿ ಎಸ್ಐಟಿ ತನಿಖೆಯ ಹಂತದಲ್ಲಿ ಒಂದಷ್ಟು ಜನರನ್ನ ಕರೆಸಿ ವಿಚಾರಣೆಯೂ ಕೂಡ ಮಾಡಾಗಿ ಪೂರ್ಣಗೊಳಿಸಿ ಕಳಿಸಿದ್ದಾರೆ. ಅಗತ್ಯ ಬಿದ್ದರೆ ವಾಪಸ್ ಬನ್ನಿ ಅಂತ. ಹಾಗೆ ಯೂಟ್ಯೂಬರ್ಸ್ಗಳನ್ನು ಕೂಡ. ಸೊ ಹಾಗಾಗಿ ಅವರು ಕೊಟ್ಟಿರುವಂತಹ ಮಾಹಿತಿ ಆಧರಿಸಿ ಎಸ್ಐಟಿ ಯಾವ ರೀತಿಯ ತನಿಖೆಯನ್ನ ಮಾಡ್ತಾ ಇದೆ, ಈಗ ಯಾವ ಹಂತದಲ್ಲಿದೆ ಅಂತ? ಈಗ ಶರತ್, ತನಿಖೆ ಎಸ್ಐಟಿ ತನಿಖೆ ನೋಡ್ತಾ ಇದ್ರೆ ಈಗ ಎಸ್ಐಟಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಬುರುಡೆ ಗ್ಯಾಂಗ್ ತಂದುಕೊಟ್ಟಂತ ಬುರುಡೆ ಅದೇ ರೀತಿಯಾಗಿ ಸ್ಥಳ ಮಾಜರನ್ನು ಕೂಡ ಮಾಡಿದ್ದನ್ನು ಗಮನಿಸಿಕೊಂಡಿದ್ದೇವೆ. ಹೀಗಾಗಿ ವಿಠಲ್ ಗೌಡ್ರ ನಿನ್ನೆ ಆ ಸ್ಥಳಕ್ಕೆ ಕರ್ಕೊಂಡು ಬಂದು ಹೇಗೆ ಬುರುಡೆ ತೆಗೆದು ಏನ್ ತೆಗೆದು ಅಂತೇಳಿ ಕೇಳಿ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡು ಈಗ ಅದನ್ನ ಇಟ್ಕೊಂಡಿದೆ. ಅದಾದ ಬಳಿಕ ಈಗ ಯೂಟ್ಯೂಬರ್ ಅಭಿಷೇಕ್ ಅದೇ ರೀತಿಯಾಗಿ ಯೂಟ್ಯೂಬರ್ ಮನಾಫ್ಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಹಾಜರಾಗುವಂತ ಹೇಳಲಾಗಿತ್ತು. ಅವ್ರನ್ನ ವಿಚಾರಣೆ ಮಾಡಿ ಸುದೀರ್ಘ ವಿಚಾರಣೆ ಮಾಡಿ ನಿನ್ನೆ ಬಿಟ್ಟು ಕಳಿಸಿದ್ದಾರೆ. ಇನ್ನು ಅಗತ್ಯ ಬಿದ್ದರೆ ಕರಿತೀವಿ ಅಂತ ಹೇಳಿದ್ದಾರೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಯೂಟ್ಯೂಬರ್ ಮನಾಫ್ ಇದ್ದಲ್ಲೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ. ಅದೇ ರೀತಿಯಾಗಿ ಆತನ ಮೊಬೈಲ್, ಯೂಟ್ಯೂಬರ್ ಮನಾಫ್ ಅದೇ ರೀತಿಯಾಗಿ ಅಭಿಷೇಕ್ ಮೊಬೈಲ್ ಅನ್ನು ಕೂಡ ಇಲ್ಲಿ ರಿಟ್ರೈವ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಮಹತ್ವದ ಅಂಶಗಳಿದೆ. ಯಾಕಂತ ಹೇಳಿದ್ರೆ ಯೂಟ್ಯೂಬರ್ ಮನಾಫ್ಗೆ ಕರೆದವ್ರು ಯಾರು ಅಂತ ಹೇಳಿಬೇಕಲ್ವಾ, ಅಥವಾ ಯೂಟ್ಯೂಬರ್ ಅಭಿಷೇಕ್ ಬೇರೆಯವರಿಗೆ ಹಣವನ್ನು ಕೊಡಬೇಕು, ಕೊಡ್ತೀನಿ ನೀವು ತಿಮ್ರೋಡಿ ಅಥವಾ ಮಟ್ಟಣ್ಣ ಅವ್ರು ಹೇಳದಂತ ವಿಡಿಯೋನ ಹಾಕಬೇಕು, ನಿಮ್ ದುಡ್ಡನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ನಲ್ವಾ. ಹೀಗಾಗಿ ಅದೇ ಇವನಿಗೆ ಎಷ್ಟು ದುಡ್ಡು ಬಂದಿದೆ, ಅಭಿಷೇಕ್ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಎಲ್ಲಾ ವಿಚಾರವನ್ನ ತನಿಖೆಯನ್ನ ಮಾಡ್ತಾ ಇದೆ. ಈಗ ಸಂಬಂಧಪಟ್ಟ ಒಂದಷ್ಟು ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದೆ. ಅದಾದ ಬಳಿಕವಾಗಿ ಈಗ ಅವರಿಂದ ಒಂದಷ್ಟು ದಾಖಲೆಗಳನ್ನು ಕೂಡ ಪಡ್ಕೊಂಡಿದೆ. ದಾಖಲೆ ಅಂತ ಹೇಳಿ ತಾಂತ್ರಿಕವಾಗಿ ಎವಿಡೆನ್ಸ್. ಅದೇ ರೀತಿ ಬುರುಡೆ ಗ್ಯಾಂಗ್, ವಿಠಲ್ ಗೌಡ, ಮಟ್ಟಣ್ಣವರ್ ಹಾಗೆ ಜಯಂತಿ, ಯಾಕಂದ್ರೆ ಇವರಿಬ್ಬರಿಗೆ ಮುಕ್ತಿ ಸಿಕ್ಕರು ಕೂಡ ಅವರಿಗೆ ಮುಕ್ತಿ ಸಿಕ್ಕಿರ್ಲಿಲ್ಲ. ಹೀಗಾಗಿ ಇವತ್ತು ಕೂಡ ಇನ್ವೆಸ್ಟಿಗೇಷನ್ಗೆ ಕರೆಯುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಹೀಗಾಗಿ ಒಟ್ಟಾರಾಗಿ ಸಾಕ್ಷಿ ಸಂಗ್ರಹ ಮಾಡಬೇಕು, ಡಿಜಿಟಲ್ ಸಾಕ್ಷಿ ಸಂಗ್ರಹ ಮಾಡಬೇಕು, ಸ್ಥಳ ಮಾಜರ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಒಂದು ಭೌತಿಕವಾಗಿರ್ತಕ್ಕಂಥ ಸಾಕ್ಷ್ಯವನ್ನು ಕಲೆ ಹಾಕಬೇಕು. ಈ ಪ್ರಯತ್ನವನ್ನು ಎಸ್ಐಟಿ ಮಾಡ್ತಾ ಇದೆ. ಸಾಕ್ಷ್ಯಾಧಾರಗಳು ಕಂಡು ಬಂದ್ರೆ, ಯಾಕಂತ ಹೇಳಿದ್ರೆ ಈಗ ಒಂದು ಅರೆಸ್ಟ್ ಮಾಡಬೇಕಂದ್ರೆ ಬಲವಾದ ಸಾಕ್ಷಿಗಳು ಬೇಕಾಗುತ್ತೆ. ಸಾಕ್ಷ್ಯಾಧಾರಗಳಿಂದ ಅರೆಸ್ಟ್ ಮಾಡಿದ್ರೆ ಆ ಕೇಸ್ಗೆ ಹೆಚ್ಚು ಬಲ ಸಿಗೋದಿಲ್ಲ. ಹೀಗಾಗಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳು ಕಲೆ ಹಾಕುವಂತ ಪ್ರಯತ್ನಗಳನ್ನ ಮಾಡ್ಲಾಗ್ತಾ ಇದೆ ಇಲ್ಲಿ ಶರತ್.